ಅಧಿಕಾರಕ್ಕಾಗಿ ಜನ ಜೀವನವನ್ನೇ ಪಣಗಿಡ್ತಾರೆ. ಒಂದೇ ಒಂದು ಹುದ್ದೆ ಸಿಕ್ಕರೂ ಸಾಕು, ಅದರ ಸುತ್ತ ಅಧಿಕಾರ, ಪ್ರಭಾವ, ಶಿಫಾರಸು, ಐಷಾರಾಮಿ ಜೀವನ ಎಲ್ಲವೂ ತಾನಾಗಿಯೇ ಬಂದು ನಿಲ್ಲುತ್ತೆ. ಆದರೆ ನಮ್ಮ ದೇಶದ ಇತಿಹಾಸದಲ್ಲಿ ಓರ್ವ ಮಹಿಳೆ ಇದ್ರು. ಅವರ ಪತಿ ಭಾರತದ ಪ್ರಧಾನಮಂತ್ರಿಯಾಗ್ತಾರೆ. ದೇಶದ ಅತ್ಯುನ್ನತ ಅಧಿಕಾರದ ಬಾಗಿಲು ಅವರ ಮುಂದೆ ತೆರೆದುಕೊಳ್ಳುತ್ತೆ. ಆದರೆ ಅವರು ಆ ಬಾಗಿಲಿನ ಒಳಗೆ ಕಾಲಿಟ್ಟದ್ದು ಅಧಿಕಾರಕ್ಕಾಗಿ ಅಲ್ಲ, ಕರ್ತವ್ಯಕ್ಕಾಗಿ. ಆ ಮಹಾನ್ ಮಹಿಳೆ ಬೇರಾರೂ ಅಲ್ಲ, ಅವರೇ ಚೆನ್ನಮ್ಮ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡ. ಪ್ರಧಾನಿಯವರ ಪತ್ನಿಯಾಗಿದ್ರೂ ಚೆನ್ನಮ್ಮನವರು ಯಾವತ್ತೂ ಅಧಿಕಾರದ ನೆರಳಿನಲ್ಲಿ ಬದುಕಲಿಲ್ಲ. ಆ ಕಾರಣದಿಂದಲೇ ಇದು ಕೇವಲ ಓರ್ವ ಮಹಿಳೆಯ ಕಥೆ ಅನಿಸೋದಿಲ್ಲ. ಇದು ಸರಳತೆ ಎನ್ನುವ ಮೌಲ್ಯಕ್ಕೆ ಬದುಕಿದಂತಹ ಒಂದು ಜೀವನದ ಕಥೆ ಎನಿಸುತ್ತೆ. ಚೆನ್ನಮ್ಮನವರು ಯಾವುದೇ ರಾಜಕೀಯ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಅವರ ಬದುಕು ಆರಂಭವಾದುದು ಓರ್ವ ಸಾಮಾನ್ಯ ಗ್ರಾಮೀಣ ಮಹಿಳೆಯಾಗಿ. ಕುಟುಂಬ, ಕೃಷಿ, ಮನೆ ಮತ್ತು ಮಕ್ಕಳು ಇವೇ ಅವರ ಪ್ರಪಂಚ. ಆದರೆ ಅವರ ಪತಿ ಎಚ್.ಡಿ. ದೇವೇಗೌಡರು ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೆಯುತ್ತಾ ಒಂದು ದಿನ ದೇಶದ ಪ್ರಧಾನಿಯೇ ಆಗ್ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಬಹುತೇಕ ಕುಟುಂಬಗಳಲ್ಲಿ ಜೀವನವೇ ಬದಲಾಗುತ್ತೆ. ಆದರೆ ಚೆನ್ನಮ್ಮ ದೇವೇಗೌಡರ ಬದುಕಿನಲ್ಲಿ ಹುದ್ದೆ ಬದಲಾಯಿತೇ ಹೊರತು ಮನಸ್ಸು ಬದಲಾಗಲೇ ಇಲ್ಲ. ಪ್ರಧಾನಮಂತ್ರಿಗಳ ನಿವಾಸ ದೇಶದ ಅತ್ಯಂತ ಪ್ರಭಾವಶಾಲಿ ವಿಳಾಸ. ಅಲ್ಲಿಗೆ ಬಂದವರು ಅನೇಕರು. ಯಾರೋ ಕೆಲಸಕ್ಕಾಗಿ, ಯಾರೋ ಶಿಫಾರಸ್ಸಿಗಾಗಿ, ಮತ್ಯಾರೋ ಅಧಿಕಾರದ ನೆರಳನ್ನ ಪಡೆಯೋಕೆ. ಆದರೆ ಚೆನ್ನಮ್ಮನವರ ಹೆಸರು ಯಾವತ್ತೂ ಅಧಿಕಾರ ದುರುಪಯೋಗದ ಆರೋಪಗಳಲ್ಲಿ ಕೇಳಬರಲಿಲ್ಲ. ಅವರು ಯಾವತ್ತೂ ತಮ್ಮ ಸ್ಥಾನವನ್ನ ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳೇ ಇಲ್ಲ. ಬದಲಾಗಿ ತಮ್ಮ ಕುಟುಂಬದ ಗೌರವವನ್ನೇ ತಮ್ಮ ದೊಡ್ಡ ಸಂಪತ್ತೆಂದು ಭಾವಿಸಿಕೊಂಡು ಬದುಕಿದವರು. ರಾಜಕೀಯದಲ್ಲಿ ಗೆಲುವು ಸಾಧಿಸೋದು ಸುಲಭವಲ್ಲ. ಓರ್ವ ನಾಯಕ ಅದೆಷ್ಟೋ ದಿನಗಳ ಕಾಲ ಮನೆಗೆ ಬಾರದ ಸಂದರ್ಭಗಳಿರುತ್ತವೆ. ಸೋಲು, ಅವಮಾನ, ಅಸಮಾಧಾನ, ಆರ್ಥಿಕ ಸಂಕಷ್ಟ, ಅನಿಶ್ಚಿತತೆ ಇವೆಲ್ಲದರ ನಡುವೆ ಕುಟುಂಬವನ್ನ ಸಮರ್ಥವಾಗಿ ನಿಭಾಯಿಸಬೇಕು ಎನ್ನುವ ತುಡಿತ. ಆದರೆ ದೇವೇಗೌಡರ ಬದುಕಿನಲ್ಲಿ ಈ ಎಲ್ಲದಕ್ಕೂ ನೆರಳಾಗಿ ನಿಂತವರು ಚೆನ್ನಮ್ಮನವರು. ದೇವೇಗೌಡರು ಹಲವು ಬಾರಿ ತಮ್ಮ ರಾಜಕೀಯ ಪಯಣದಲ್ಲಿ ಪತ್ನಿಯ ಬೆಂಬಲವನ್ನ ಅತ್ಯಂತ ಕೃತಜ್ಞತೆಯಿಂದ ನೆನಪಿಸಿಕೊಂಡಿದ್ದಾರೆ. ಪತ್ನಿ ಚೆನ್ನಮ್ಮನವರು ಕುಟುಂಬದ ಹೊಣೆಗಾರಿಕೆಯನ್ನ ಹೊತ್ತುಕೊಂಡಿದ್ರಿಂದಲೇ ತಾವು ಸಾರ್ವಜನಿಕ ಜೀವನಕ್ಕೆ ಸಂಪೂರ್ಣ ಸಮಯ ಕೊಡೋಕೆ ಸಾಧ್ಯವಾಯಿತು ಅಂತ ಹೇಳಿಕೊಂಡಿದ್ದಾರೆ. ಓರ್ವ ನಾಯಕ ವೇದಿಕೆ ಮೇಲೆ ನಿಂತಿದ್ದಾನೆ ಅಂದ್ರೆ ಅದರ ಹಿಂದೆ ಓರ್ವ ತ್ಯಾಗಮಯಿ ಮಹಿಳೆ ಮೌನವಾಗಿ ನಿಂತಿರ್ತಾಳೆ ಎಂದೇ ಅರ್ಥ. ಅದಕ್ಕೆ ಚೆನ್ನಮ್ಮನವರೇ ಸಾಕ್ಷಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೆಹಲಿ ನಮ್ಮ ದೇಶದ ಅಧಿಕಾರದ ಕೇಂದ್ರ. ಆದರೆ ಚೆನ್ನಮ್ಮನವರಿಗೆ ಅದೊಂದು ಮನೆ ಅಷ್ಟೇ. ಅವರದ್ದು ಸರಳವಾದ ಉಡುಪು, ಸರಳವಾದ ಜೀವನ. ಹಮ್ಮು ಬಿಮ್ಮುಗಳಿಂದ ಅವರು ಸದಾಕಾಲವೂ ದೂರವೇ ಉಳಿದವರು. ಇಂದಿನ ಅಧಿಕಾರಸ್ಥ ಮಹಿಳೆಯರಿಗಿರುವ ಆರ್ಭಟ ಅವರಲ್ಲಿ ಯಾವತ್ತೂ ಕಾಣಲಿಲ್ಲ. ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡದ್ದು ಬಹಳ ವಿರಳ. ನಮ್ಮ ಹಳ್ಳಿಯ ಮಣ್ಣಿನ ಪರಿಮಳವನ್ನ ಅವರು ದೆಹಲಿಯಲ್ಲೂ ಮೆರೆಯಲಿಲ್ಲ. ಅಧಿಕಾರ ಅವರ ಬದುಕನ್ನ ಬದಲಿಸಲೇ ಇಲ್ಲ. ಯಾಕಂದ್ರೆ ಅವರ ಮೌಲ್ಯಗಳು ಅಧಿಕಾರಕ್ಕಿಂತ ಎತ್ತರದಲ್ಲಿದ್ದವು. ಇಂದು ಅಧಿಕಾರ ಸಿಕ್ಕ ಕೂಡಲೇ ಅದನ್ನ ಪ್ರದರ್ಶಿಸುವ ಕಾಲ. ಆದರೆ ಚೆನ್ನಮ್ಮನವರ ಬದುಕು ಬೇರೆಯದ್ದನ್ನೇ ತೋರಿಸಿಕೊಟ್ಟಿದೆ. ಅಧಿಕಾರ ಅನ್ನೋದು ಬಳಸೋದಲ್ಲ, ಅದನ್ನ ಸಂಯಮದಿಂದ ನಿರ್ವಹಿಸೋದು. ಅವರ ಆ ಮೌನ ಸಂದೇಶವೇ ಅವರ ಜೀವನದ ಬಹುದೊಡ್ಡ ಸಾಧನೆ, ಸಂದೇಶ ಎಲ್ಲವೂ ಆಗಿದೆ. ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪ್ರಧಾನಿಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ, ಮಂತ್ರಿಗಳನ್ನು ನೆನಪಿನಲ್ಲಿ ಇಡುತ್ತೆ, ಭಾಷಣ ಮಾಡಿದವರನ್ನೂ ನೆನಪಿಸಿಕೊಳ್ಳುತ್ತೆ. ಆದರೆ ಓರ್ವ ನಾಯಕನ ಕನಸುಗಳಿಗೆ ತನ್ನ ಬದುಕನ್ನೇ ಆಸರಿಯಾಗಿ ಕೊಟ್ಟಂತ
ಮೌನ ಮಹಿಳೆಯರನ್ನ ಅಷ್ಟು ಸುಲಭವಾಗಿ ನೆನಪಿಸಿಕೊಳ್ಳುವುದಿಲ್ಲ. ಚೆನ್ನಮ್ಮ ದೇವೇಗೌಡರು ಅಂತಹ ಅಪರೂಪದ ವ್ಯಕ್ತಿತ್ವ. ಅವರು ಅಧಿಕಾರವನ್ನ ಬೇಡಲಿಲ್ಲ, ಹುದ್ದೆಯನ್ನ ಪ್ರದರ್ಶಿಸಲಿಲ್ಲ, ಪ್ರಭಾವವನ್ನು ದುರುಪಯೋಗಪಡಿಸಿಕೊಳ್ಳಲಿಲ್ಲ. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಅಧಿಕಾರಕ್ಕಿಂತ ಗೌರವ ದೊಡ್ಡದು, ಹುದ್ದೆಗಿಂತ ಕುಟುಂಬ ದೊಡ್ಡದು, ಪ್ರಭಾವಕ್ಕಿಂತ ವ್ಯಕ್ತಿತ್ವ ದೊಡ್ಡದು. ಬಹುಶಃ ಅದೇ ಕಾರಣಕ್ಕೆ ಇಂದು ಚೆನ್ನಮ್ಮನವರ ಹೆಸರನ್ನ ಕೇಳಿದಾಕ್ಷಣ ಜನರಿಗೆ ನೆನಪಾಗುವುದು ಪ್ರಧಾನಿಯವರ ಪತ್ನಿ ಎನ್ನುವ ಹುದ್ದೆಗಿಂತ ಸರಳತೆಯ ಇನ್ನೊಂದು ಹೆಸರು ಎನ್ನುವ ಗೌರವ. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ.